ಬಿಜೆಪಿ ಪಾಳ್ಯದಲ್ಲಿ ಅಡ್ಡ ಮತದಾನ ಕೋಲಾಹಲವನ್ನೇ ಸೃಷ್ಟಿ ಮಾಡಿದ್ದು ವಿಜಯೇಂದ್ರ ಬೆನ್ನಲ್ಲೇ ಅಶೋಕ್ ಇದೀಗ ದೆಹಲಿಗೆ ದೌಡಾಯಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಮಧ್ಯಾಹ್ನ ನಿತಿನ್ ಬೆನ್ರನ್ನ ಭೇಟಿಯಾಗಲಿದ್ದಾರೆ ನಾಯಕರು. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಇದಕ್ಕೆ ಕಾರಣ ಏನು, ನಿಮ್ಮ ಜವಾಬ್ದಾರಿ ಇರಲಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಹೈಕಮಾಂಡ್ ಮಾಡಲಿದ್ದು ಅಡ್ಡ ಮತದಾನದ ಬಗ್ಗೆ ನಿತಿನ್ ಬೆನ್ಗೆ ವರದಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ನನ್ನೆಷ್ಟು ವಿಜಯೇಂದ್ರ ತೆರಳಿದ್ರು. ಇದೀಗ ವಿಜಯೇಂದ್ರರ ಬೆನ್ನಲ್ಲೇ ಮಧ್ಯಾಹ್ನ 12 ಗಂಟೆ ಸರಿಸುಮಾರಿಗೆ ಅಶೋಕ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಡ್ಡ ಮತದಾನದ ಬೆನ್ನಲ್ಲೇ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಇದಕ್ಕೆ ಕಾರಣಗಳೇನು, ನಿಮ್ಮ ಜವಾಬ್ದಾರಿ ಏನಿತ್ತು, ಎಲ್ಲ ಪ್ರಶ್ನೆಗಳನ್ನು ಕೂಡ ಹೈಕಮಾಂಡ್ ಕೇಳಲಿದೆ. ಬಿಜೆಪಿ ಪಾಳ್ಯದಲ್ಲಿ ಅಡ್ಡ ಮತದಾನ ಕೋಲಾಹಲವನ್ನೇ ಸೃಷ್ಟಿ ಮಾಡಿದ್ದು ವಿಜಯೇಂದ್ರ ಬೆನ್ನಲ್ಲೇ ಅಶೋಕ್ ಇದೀಗ ದೆಹಲಿಗೆ ದೌಡಾಯಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಮಧ್ಯಾಹ್ನ ನಿತಿನ್ ಬೆನ್ರನ್ನ ಭೇಟಿಯಾಗಲಿದ್ದಾರೆ ನಾಯಕರು. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಇದಕ್ಕೆ ಕಾರಣ ಏನು, ನಿಮ್ಮ ಜವಾಬ್ದಾರಿ ಇರಲಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಹೈಕಮಾಂಡ್ ಮಾಡಲಿದ್ದು ಅಡ್ಡ ಮತದಾನದ ಬಗ್ಗೆ ನಿತಿನ್ ಬೆನ್ಗೆ ವರದಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ನನ್ನೆಷ್ಟು ವಿಜಯೇಂದ್ರ ತೆರಳಿದ್ರು. ಇದೀಗ ವಿಜಯೇಂದ್ರರ ಬೆನ್ನಲ್ಲೇ ಮಧ್ಯಾಹ್ನ 12 ಗಂಟೆ ಸರಿಸುಮಾರಿಗೆ ಅಶೋಕ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಡ್ಡ ಮತದಾನದ ಬೆನ್ನಲ್ಲೇ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಇದಕ್ಕೆ ಕಾರಣಗಳೇನು, ನಿಮ್ಮ ಜವಾಬ್ದಾರಿ ಏನಿತ್ತು, ಎಲ್ಲ ಪ್ರಶ್ನೆಗಳನ್ನು ಕೂಡ ಹೈಕಮಾಂಡ್ ಕೇಳಲಿದೆ.